ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ನೀವು ನೋಡ್ತಾ ಇದ್ದೀರಾ ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಳಿ ಇದ್ದೀನಿ. ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಬಹು ಸುಂದರವಾದ ಐಷಾರಾಮಿ 30-40 3 ಫ್ಲೋರ್ ಹೊಸ ಮನೆ ಮಾಡಿಗಿದೆ ಕಣ್ರಿ. ನೋಡಿ ಏನಿದೆ ನೋಡಿ, ಫಸ್ಟ್ ಫ್ಲೋರಲ್ಲಿರುವಂಥ ಐಷಾರಾಮಿ 3 BHK ಹೌಸು. ಇದು ಓನರ್ ಹೌಸ್ ಕಣ್ರಿ. ನೋಡ್ತಾ ಇದ್ರಿ, ಇನ್ನೂ ನೋಡ್ಬೇಕು ಅನಿಸ್ತದೆ, ಅಷ್ಟು ಸೂಪರ್ ಆಗಿದೆ. ಇದು ಬೆಡ್ರೂಮ್ ನೋಡಿ, ಅಬ್ಬಾ ಅಟ್ರಾಕ್ಟಿವ್ ಆಗಿದೆ ಕಣ್ರಿ. ನಾನು ಹೇಳ್ತಿದ್ದೀನಲ್ಲ, ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಮನೆ ಫಸ್ಟ್ ಫ್ಲೋರ್ ಬನ್ನಿ, ನೀವು ನಿಂತ್ಕೊಂಡು ನೋಡ್ತಾನೆ ಇರ್ತೀರ. ಬನ್ನಿ ಸರ್, ಇದನ್ನ ಒಂದು 5 ನಿಮಿಷ ಗೌಡ ನಿಲ್ಲೋ ಅಂತೀರ, ಆ ರೇಂಜಲ್ಲಿದೆ ಈ ಮನೆ. ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಡ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ CMC ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ G+2, ಗ್ರೌಂಡು ಫಸ್ಟು ಸೆಕೆಂಡು. ಗ್ರೌಂಡಲ್ಲಿ ಸ್ಪೇಷಿಯಸ್ ಕಾರ್ ಪಾರ್ಕಿಂಗು, 2 BHK ಹೌಸು. ಫಸ್ಟ್ ಫ್ಲೋರ್ ಐಷಾರಾಮಿ 3 BHK ಹೌಸು. ಸೆಕೆಂಡ್ ಫ್ಲೋರು 2 BHK ಹೌಸು, 1 BHK ಹೌಸು. ಇದು ಮೇನ್ ಗೇಟು ನೋಡಿ, SS ರೈಲಿಂಗಲ್ಲಿ ಮಾಡಿರುವಂಥ SS ಸ್ಟೀಲ್, ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿರೋದು ಕಣ್ರಿ. 304 ಕ್ವಾಲಿಟಿ ಜಿಂದಾಲ್, ಭಾಳ ಸ್ಟ್ರಾಂಗ್ ಇದೆ ಗೇಟು ನೋಡಿ, ಸೂಪರ್ ಆಗಿದೆ, ಕ್ವಾಲಿಟಿ ಮಸ್ತಾಗಿದೆ. ಶೋಯಿಂಗ್ ಯು ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್, ವಿಶಾಲವಾದ ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ. ಈ ಕಾರ್ ಪಾರ್ಕಿಂಗಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಕಣ್ರಿ. ನೋಡಿ, ಸ್ಪೇಷಿಯಸ್ ಆಗಿದೆ ಕಾರ್ ಪಾರ್ಕಿಂಗ್. ಆರಾಮಾಗಿ ಈ ಕಾರ್ ಪಾರ್ಕಿಂಗಲ್ಲಿ ದೊಡ್ಡ ಕಾರನ್ನು 2 ಪಾರ್ಕ್ ಮಾಡಿ ಒಂದು 3-4 ಬೈಕನ್ನು ಪಾರ್ಕ್ ಮಾಡ್ಬೋದು. ಇಲ್ಲ ಇನೋವಾ ಫಾರ್ಚುನರ್ ಕಾರ್ ಅಂದರೆ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 5-6 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಆಪೋಸಿಟ್ ವಾಲ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಅದು ಕ್ವಾಲಿಟಿ ಸೂಪರ್ ಆಗಿದೆ. ಮ್ಯಾಚಿಂಗು ಸಾಕು. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರಾ? ಎಸ್, ಬಿಟ್ಟಿದ್ದಾರೆ. 1.5 ಅಡಿ ಸೆಟ್ ಬ್ಯಾಕ್ ಇರೋದು. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಕಾರ್ ಪಾರ್ಕಿಂಗೇ ಈ ರೇಂಜಲ್ಲಿದ್ದರೆ ಇನ್ನು ಸೈಡ್ ಮಠದಾಗಿರ್ಬೇಕು ಹೇಳೋ, ಸಖತ್ತಾಗಿದೆ ಕಣ್ರಿ. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು KEB ಮೀಟ್ರು. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಆ 2 BHK ಹೌಸ್ ನೋಡೋಣ ಬನ್ನಿ. ಆ 2 BHK ಹೌಸ್ ಮುಂದೆ ಪ್ಯಾಸೇಜ್ ಇದೆ ನೋಡಿ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಆ 2 BHK ಹೌಸ್ ನೋಡೋ ಮೊದಲು ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡೋಣ. ಬನ್ನಿ, ಇದು ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಈಗ ಸಂಪ್ ನೋಡೋಣ. ಇದು ಸಂಪ್, 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದು ನೋಡಿ. ವಾಟರ್ ಆಲ್ಮೋಸ್ಟ್ 3/4 ಭಾಗ ಇದೆ, ವಾಟರ್ ಪ್ರಾಬ್ಲಮ್ ಇಲ್ಲ ಕಣ್ರಿ ಇಲ್ಲಿ. ಇದು 2 BHK ಹೌಸ್. ಮೈನ್ ಡೋರು, ಫ್ರೇಮೋ ಡೋರ್ 2 ಟೀಕ್ವುಡ್, ಫೇಸಿಂಗ್ ನಾರ್ತ್. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಗ್ರೌಂಡ್ ಫ್ಲೋರ್. ಈ 2 BHK ಹೌಸಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ಅದ್ದೂರಾಗಿದೆ ಕಣ್ರಿ, ಸೂಪರ್ ಆಗಿದೆ. ಹಾಲು ವಿಶಾಲವಾಗಿದೆಯಾ? ಎಸ್, ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ ಕಣ್ರಿ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್, ಇದು ಪೂಜಾ ರೂಮು. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನ್ನಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್, ಹೋಲ್ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ. ಸುತ್ತು ಲಾಫ್ಟ್ ಕೊಟ್ಟಿದ್ದಾರೆ. ಸಿಂಕ್ ಇದೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ಆಪೋಸಿಟಲ್ಲಿ ವಿಂಡೋ ಇದೆ ನೋಡಿ. ಹಾಲ್ ಸೂಪರ್ ಆಗಿದೆಯಲ್ಲ? ಸೂಪರ್ ಆಗಿದೆ. ಈ ರೀತಿ ಇದ್ದರೆ ಟೆನೆಂಟ್ಸ್ ಇಮ್ಮಿಡಿಯೇಟ್ಲಿ ಬರ್ತಾರೆ ಕಣ್ರಿ. ಬೆಡ್ರೂಮ್, 2 ಬೆಡ್ರೂಮ್, ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು. ಆಪೋಸಿಟ್ ಇರೋದು ಟಾಯ್ಲೆಟು. ಇದು ಬೆಡ್ರೂಮ್ 1. ಡೋರು ರೆಡಿಮೇಡ್ ಡೋರು. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. POP ಇಲ್ಲ,
ಬೆಡ್ರೂಮ್ ಸ್ಪೇಷಿಯಸ್ ಇದೆಯಾ? ಎಸ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋ ಇದೆ. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಟ್ರಿಪಲ್ ಕಟ್ ಹಾಕ್ಬೋದಾ? ಎಸ್, ಆರಾಮಾಗಿ ಹಾಕ್ಬೋದು. ಇನ್ನು ಟ್ರಿಪಲ್ ಕಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ ಕಣ್ರಿ. ಸ್ಟ್ಯಾಂಡಿಂಗ್ ಮಿರರ್ ಇದು. ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ಕಣ್ರಿ. ಸೂಪರ್. ಓಪನ್ ಡೋರ್ಸು ವಾರ್ಡ್ರೋಬ್ಗೆ ನೋಡಿ. ಡ್ರಾ ಇದೆ, ಶೆಲ್ವ್ಸ್ ಇದ್ದಾವೆ, ಬಟ್ಟೆ ಬರೀ ಇಡೋಕ್ಕೆ ಜಾಗ ಇದೆ. ಮೋರ್ ದ್ಯಾನ್ ಎನಫ್. ಈ ಬೆಡ್ರೂಮ್ 1ಅಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ನೋಡೋಣ ಬನ್ನಿ. ಡೋರು WPC ಡೋರು. ಸೊ ಹಿಂಗಿಯೂ ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ. ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಶವರ್ ಇದೆ, ಗೀಜರ್ ಪಾಯಿಂಟ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡು. ಅಟ್ಯಾಚ್ಡ್ ಟಾಯ್ಲೆಟು ಚೆನ್ನಾಗಿದೆ ಕಣ್ರಿ. ಫಿಟ್ಟಿಂಗ್ಸ್ ಜಾಗ್ ಬಾರ್ ಫಿಟ್ಟಿಂಗ್ಸ್ ಕಣ್ರಿ. ಬಾಡಿಗೆ ಮನೆಗೂ ಸೂಪರ್. ಅಟ್ಟನೂ ಇದೆ. ಮತ್ತೊಮ್ಮೆ ಈ ಸೈಡಿಂದ, ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ವಾಸ್ತು ಇದೆಯಾ ಇಲ್ಲ ಚೆಕ್ ಮಾಡಿ. ಪಕ್ಕಾ ಇದೆ. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2 ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಇದರಲ್ಲಿ POP ಇಲ್ಲ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದು. ವಾರ್ಡ್ರೋಬ್ ಇದೆ, ಲಾಫ್ಟು ಮಾಡಿದ್ದಾರೆ. ನೈಸ್. ಡಬಲ್ ಕಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ. ಇದು ಹ್ಯಾಂಡ್ ವಾಶ್ ಬೇಷನ್ನು ನೋಡಿರಿ. ಹ್ಯಾಂಡ್ ವಾಶ್ ಬೇಷನ್ ಸಪ್ರೇಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ಕಾಮನ್ ಟಾಯ್ಲೆಟು. ಡೋರು ರೆಡಿಮೇಡ್ ಡೋರು. ಈ ಕಾಮನ್ ಟಾಯ್ಲೆಟಲ್ಲಿ ಉಳಿದಿರೋ ಮೆಟೀರಿಯಲೆಲ್ಲ ಇಟ್ಟಿದ್ದಾರೆ. ಅದ್ರ ಬಗ್ಗೆ ವರಿ ಆಗಬೇಡಿ, ಕ್ಲೀನ್ ಮಾಡಿಕೊಡ್ತಾರೆ. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ. ಕಮೋಡ್ ಅದು ವೆಸ್ಟರ್ನ್ ಕಮೋಡು. ಅಟ್ಟನೂ ಇದೆ. ಸೋಫಾ ಗ್ರಾನೈಟ್ ಪೀಸು ಹಾಕಿದ್ದಾರೆ. ಸೂಪರ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ಚೆನ್ನಾಗಿದೆಯಲ್ಲ? ಎಸ್, ಸೂಪರಾಗಿದೆ. ಈ ರೀತಿ ಅಚ್ಚುಕಟ್ಟಾಗಿದ್ದಾರೆ. ಟೆನೆಂಟ್ ಯಾಕ್ರಿ ಬರಲ್ಲ, ಇಮ್ಮಿಡಿಯೇಟ್ಲಿ ಬುಕ್ ಮಾಡ್ತಾರೆ. ಎಷ್ಟೋ ಜನ ನಮ್ಮ ವಿಡಿಯೋ ಫಾಲೋ ಮಾಡ್ತಾರೆ, ಅವರೇ ಹೇಳ್ತಾರಲ್ಲ. ಸೊ ಬಾಡಿಗೆ ಬೇಕು ಅಂತ ಹೇಳ್ಬಿಟ್ಟು ವೀಡಿಯೋಸ್ ನೋಡಿ ಸೆಲೆಕ್ಟ್ ಮಾಡಿರೋರು ಇದ್ದಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ ಕಾರ್ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ನೋಡಿ. ನಿಮ್ಮ ಕಾರನ್ನು ಪಾರ್ಕ್ ಮಾಡ್ಬೋದು ಇಲ್ಲ ಚೆಕ್ ಮಾಡಿ. ಆರಾಮಾಗಿ ಮಾಡ್ಬೋದು, ಡೌಟೇ ಬೇಡ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ಕಣ್ರಿ. ಯೂಸ್ವಲಿ ಬೇರೆಯವರೆಲ್ಲ MS ಯೂಸ್ ಮಾಡ್ತಾರೆ. ಇವರು SS 304 ಕ್ವಾಲಿಟಿ ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಓಹೋ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸೇ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಆಗಿಲ್ಲ ಅವರು. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಏನಿದೆ? ಐಷಾರಾಮಿ 3 BHK ಹೌಸ್ ಇದೆ. ಓನರ್ ಹೌಸ್ ಇದೆ. ಫುಲ್ ಸೇಫ್ಟಿ ಗ್ರಿಲ್ ಇದೆ ಕಣ್ರಿ. ನೋಡಿ, ಇದು ಸೇಫ್ಟಿ ಗ್ರಿಲ್ ಲೆಫ್ಟ್ ಸೈಡು, ಇದು ಸೇಫ್ಟಿ ಗ್ರಿಲ್ ಗೇಟ್. ಮತ್ತು ಓನರ್ ಮನೆಗೆ ಸೇಫ್ಟಿ ಇಲ್ಲ ಅಂದರೆ ಹೇಗೆ? ಫುಲ್ ಸೇಫ್ಟಿ ಗ್ರಿಲ್ ಇದೆ. ಇದು ಲಾಕ್ ಮಾಡಿದ್ರೆ ಹೋಗೋಕ್ಕೆ ಆಗಲ್ಲ ಯಾರನ್ನು. ಈ ಐಷಾರಾಮಿ 3 BHK ಹೌಸ್ ಮುಂದೆ ಪ್ಯಾಸೇಜ್ ಪೋರ್ಟಿಕಾ ಇದು ಚೆನ್ನಾಗಿದೆ. ಅದರಲ್ಲೂ POP ಮಾಡಿದ್ದಾರೆ ನೋಡಿ ಮೇಲೆ ಫುಲ್ ಟಾಪಲ್ಲಿ. ವಿಂಡೋ ನೋಡಿ, ದೊಡ್ಡ ವಿಂಡೋ ಸೂಪರ್ ಆಗಿದೆ ಕಣ್ರಿ. ಅದು ನಂಗೆ ಭಾಳ ಇಷ್ಟ ಆಯಿತು. ಈವನ್ ಈ ಪ್ಯಾಸೇಜಲ್ಲೂ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನೋಡಿ. ವಿಂಡೋ ಅಬ್ಸರ್ವ್ ಮಾಡಿರಿ, ದೊಡ್ಡದಾಗಿದೆಯಲ್ಲ, ಸೂಪರ್ ಆಗಿದೆ. ಗಾಳಿ ಬೆಳಕು ಮಸ್ತಾಗಿರುತ್ತೆ. ಯೂಸ್ ಮಾಡೋದು ವುಡ್ಡೇ, ಅದು ಟೀಕ್ ವುಡ್. ಇದು ಐಷಾರಾಮಿ 3 BHK ಮೈನ್ ಡೋರ್. ಫ್ರೇಮ್ ಡೋರ್ 2 ಟೀಕ್ ವುಡ್, ಫೇಸಿಂಗ್ ನಾರ್ತ್. ಕ್ವಾಲಿಟಿನೂ ಚೆನ್ನಾಗಿದೆ ಕಣ್ರಿ. ಇನ್ಸೈಡ್ ನೋಡೋಣ ಬನ್ನಿ. ಇನ್ಸೈಡ್ ಹೋಗೋಣ. ವಾವ್, ಇನ್ಸೈಡ್ ಹಾಲ್ ನೋಡ್ರಿ ರೀ, ಎಷ್ಟು ಅದ್ದೂರಾಗಿದೆ, ಸೂಪರ್ ಆಗಿದೆ, ಲಕ್ಸುರಿಯಸ್ ಆಗಿದೆ. ಇದರಲ್ಲಿ ಫಾಲ್ ಸೀಲಿಂಗು ಜಬರ್ದಸ್ತ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ. ಹಾಲು ಸ್ಪೇಷಿಯಸ್ ಆಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ ಕಣ್ರಿ. ಎಷ್ಟು ಅಂದವಾಗಿದೆ ನೋಡಿ. ನೋಡ್ತಾ ಇದ್ರಿ, ಇನ್ನೂ ನೋಡ್ಬೇಕನ್ನಿಸೋದಲ್ಲ ಹಾಲನ್ನು. ಎಸ್, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆ ಗ್ರಾನೈಟ್ಸ್ ನೋಡ್ರಿ, ಹಬ್ಬ ಒಳ್ಳೆ ಕ್ವಾಲಿಟಿ ಗ್ರಾನೈಟ್ಸ್ ಹಾಕಿದ್ದಾರೆ. ಬುಕ್ ಮ್ಯಾಚಿಂಗ್ ಗ್ರಾನೈಟ್ಸ್. ಆಪೋಸಿಟ್ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ. ವಾಲ್ಪೇಪರು ಡೀಸೆಂಟಾಗಿ ಭಾಳ ಚೆನ್ನಾಗಿದೆ.
ಇದು ಟಿ ವಿ ಕ್ಯಾಬಿನೆಟು ಭಾಳ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಎಲ್ಲ ಸಕ್ಕತ್ತಾಗಿದೆ ನೋಡಿ. ಆ ಟಿ ವಿ ಕ್ಯಾಬಿನೆಟ್ ಯೂಸ್ ಮಾಡಿರೋ ವುಡ್ಡು ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ. ಆ ಬ್ಯಾಕ್ ಶೀಟ್ ಅದೂ ಅಷ್ಟೇ ಭಾಳ ಕ್ವಾಲಿಟಿ ಇದೆ ಕಣ್ರಿ, A1 ಆಗಿದೆ. GM ಸ್ವಿಚಸ್ ಹಾಕಿದ್ರು ಕಣ್ರಿ, ವೆರಿ ನೈಸ್. ನೋಡಿ ಈ ಟಿ ವಿ ಕ್ಯಾಬಿನೆಟಲ್ಲಿ ಡ್ರಾಸ್ ಕೊಟ್ಟಿದ್ದಾರೆ, ಚೆಕ್ ಮಾಡ್ತೀನಿ ನೋಡಿ. ಸ್ಟೋರೇಜ್ ಪ್ರಾವಿಷನ್ ಇದೆಲ್ಲ ಪಕ್ಕಾ ಟಿ ವಿ ಕ್ಯಾಬಿನೆಟಲ್ಲಿ ಸ್ಟೋರೇಜ್ ಪ್ರಾವಿಷನ್ ಇದ್ದೇ ಇರಬೇಕು, ಮಾಡೇ ಮಾಡ್ತೀವಿ. ಅಲ್ಲಿ UPS ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಸ್ಪೇಸ್ ಮಾತ್ರ ಸೂಪರಾಗಿ ಯುಟಿಲೈಸ್ ಮಾಡಿದ್ದಾರೆ ಕಣ್ರಿ ಅವರು, ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ನೋಡಿ. ವಿಂಡೋ ದೊಡ್ಡ ವಿಂಡೋ, ಮತ್ತೊಮ್ಮೆ ಆ ಸೈಡೂ ವಾಲ್ಪೇಪರ್ ಹಾಕಿದ್ದಾರೆ. ಈಗ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು, ಡೈನಿಂಗ್ ಹಾಲು, ಪೂಜಾ ರೂಮ್ ನೋಡೋಣ. ಇದು ಡೈನಿಂಗ್ ಹಾಲ್ ಕಣ್ರಿ. ಆ ಎಂಟ್ರೆನ್ಸು ಸೂಪರಾಗಿದೆ. ಆ ಡೈನಿಂಗ್ ಹಾಲಲ್ಲಿ ಝೂಮರ್ ಇದೆ, POP ಇದೆ. ಎದ್ದು ಕಾಣಿಸ್ತದೆ. ಈ ಡೈನಿಂಗ್ ಹಾಲಲ್ಲಿ ಊಟ ಮಾಡೋಕೆ ಕೂತ್ಕೊಂಡ್ರೆ ಬೇಗ ಊಟ ಮಾಡಬಾರ್ದು, ಇದು ನೋಡ್ತಾ ಆನಂದವಾಗಿ ಊಟ ಮಾಡ್ಬೇಕು ನಿಧಾನಕ್ಕೆ, ಆ ರೇಂಜಲ್ಲಿದೆ ಕಣ್ರಿ. ಡೈನಿಂಗ್ ಹಾಲ್ ದೊಡ್ಡದಾಗಿದೆ, ಆರಾಮಾಗಿ ಅಟ್ ಎ ಟೈಮು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತು ಊಟ ಮಾಡೋಷ್ಟು ಜಾಗ ಇದೆ. ಈವನ್ ಡೈನಿಂಗ್ ಹಾಲಲ್ಲೂ ಫ್ಲೋರಿಂಗ್ ಸೇಮ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಅಪೋಸಿಟ್ ಇದೇನು ಯುಟಿಲಿಟಿ ನೋಡಿ. ಯುಟಿಲಿಟಿಗೆ ಎಷ್ಟು ದೊಡ್ಡದಾಗಿ ಜಾಗ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ ಕೊಟ್ಟು. ಯೂಶ್ವಲಿ ಚಿಕ್ಕದಾಗ 3 ಫೀಟ್ ಕೊಡ್ತಾರೆ, ಆದರೆ ಇವ್ರು ನೋಡು 6 ಫೀಟ್ ಕೊಟ್ಟಿದ್ದಾರೆ ಕಣ್ರಿ. ಎರಡು ಕಡೆನೂ ಬರ್ಬೋದು, ಆ ಸೈಡು ಬರ್ಬೋದು, ಈ ಸೈಡು ಬರ್ಬೋದು. ನೋಡಿ ಯುಟಿಲಿಟಿ ನೋಡಿ ಎಷ್ಟು ದೊಡ್ಡದಾಗಿದೆ. ಅಲ್ಲೂ ಫುಲ್ ಸೇಫ್ಟಿ ಗ್ರಿಲ್ ಹಾಕಿದ್ದಾರೆ. ಯುಟಿಲಿಟಿಯಲ್ಲಿ ಸಿಂಕ್ ಇದೆ, ಹ್ಯಾಂಡ್ ವಾಶ್ ಬೇಷನ್ನು, ವಾಷಿಂಗ್ ಮಿಷನ್ ಇಡ್ಬೋದು, ಪಾತ್ರೆ ತೊಳಿಬೋದು, ಎಲ್ಲನೂ ಇಲ್ಲಿ ಇದು ಮಾಡ್ಬೋದು. ಮತ್ತೊಮ್ಮೆ ಈ ಸೈಡಿಂದ ಡೈನಿಂಗ್ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಝೂಮರ್ ಹೈಲೈಟ್ ಆಗಿದೆ ಈ ಡೈನಿಂಗ್ ಹಾಲಲ್ಲಿ. ಅಗೈನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಹಾಲನ್ನು, ಈ ಸುಂದರವಾದ ಹಾಲನ್ನು ಮತ್ತೊಮ್ಮೆ ಡೈನಿಂಗ್ ಹಾಲ್ ಸೈಡಿಂದ ಅಬ್ಸರ್ವ್ ಮಾಡಿ. ನೋಡಿ ಎಷ್ಟು ಚೌಕಟ್ಟಾಗಿದೆ, ಎಷ್ಟು ಅಂದವಾಗಿದೆ ನೋಡಿ. ಈಗ ಮಾಡ್ಯುಲರ್ ಕಿಚನ್ ನೋಡೋಣ. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಈ ಇಟಾಲಿಯನ್ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದರೆ ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್ ಇದೆ, ದೊಡ್ಡ ಸಿಂಕ್ ಯೂಸ್ ಮಾಡಿದ್ದಾರೆ, ಕ್ವಾಲಿಟಿ ಬ್ರ್ಯಾಂಡೆಡ್. ಕಿಚನ್ ಸ್ಲ್ಯಾಬ್ ಚೆನ್ನಾಗಿದೆ, ಪಟ್ಟಿ ಕೊಟ್ಟಿದ್ದಾರೆ, ನೀರು ಚೆಲ್ಲಲ್ಲ, ಆರಾಮಾಗಿ ಸಿಂಕ್ ಹೋಗುತ್ತೆ ನೀರು ಚೆಲ್ಲಿದ್ರು. ಬ್ಯಾಸ್ಕೆಟ್ಸ್ ಚೆಕ್ ಮಾಡ್ತಿದ್ದೆ ನೋಡಿ, ಕ್ವಾಲಿಟಿ ವುಡ್ ಯೂಸ್ ಮಾಡಿದ್ದಾರೆ ಬ್ಯಾಸ್ಕೆಟ್ಸ್ಗೆಲ್ಲ. ಆರಾಮಾಗಿ ಸಾಫ್ಟ್ ಕ್ಲೋಸರ್ ಇದೆ, ಎಷ್ಟು ಜೋರಾಗಿ ತಳೆದ್ರು ನಿಧಾನಕ್ಕೆ ಹೋಗಿ ಕೂತ್ಕೊಂತದೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಸುತ್ತು ಲಾಫ್ಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಡೈನಿಂಗ್ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲೂ ವಾಲ್ಪೇಪರ್ ಹಾಕಿದ್ದಾರೆ ನೋಡಿ, ಇದು ವಾಲ್ಗೆಲ್ಲ. ಪೂಜಾ ರೂಮ್ ನೋಡೋಣ ಬನ್ನಿ. ಇದು ಪೂಜಾ ರೂಮು. ಫ್ರೇಮು ಡೋರು ಎರಡು ಟೀಕುಡ್ಡೆ, ಫ್ರೇಮ್ ಮಾತ್ರ ಟೀಕು, ಡೋರು ಟಫನ್ ಗ್ಲಾಸಲ್ಲಿ ಮಾಡಿದ್ದಾರೆ ಕಣ್ರಿ. ಡೋರು ಸೂಪರ್. ಈ ಪೂಜಾ ರೂಮಲ್ಲಿ ಫಾಲ್ ಸೀಲಿಂಗ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ವೈಟ್ ಟೈಲ್ಸ್ ಹಾಕಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಡೈನಿಂಗ್ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ, ಫುಲ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಹಾಲ್ ಮತ್ತೊಮ್ಮೆ ನೋಡ್ಬೇಕಾ, ತೋರಿಸಿ ನೋಡಿ. ನೋಡಿ ಹೆಂಗಿದೆ ಅಲ್ಲ ಹಾಲು, ಚೆನ್ನಾಗಿದೆ. ನೋಡ್ತಾ ಇದ್ರೆ ಮತ್ತೆ ನೋಡೋಣ, ಮತ್ತೊಮ್ಮೆ ನೋಡೋಣ ಅನ್ನಿಸ್ತದಲ್ಲ. ಎಸ್. ಈಗ ಬೆಡ್ರೂಮ್ಸ್ ನೋಡೋಣ. 3 ಬೆಡ್ರೂಮ್ ಇದ್ದಾವೆ. ಬೆಡ್ರೂಮ್ 1, ಬೆಡ್ರೂಮ್ 2, ಬೆಡ್ರೂಮ್ 3 ನೋಡಿದ್ರಲ್ಲ, 3 ಬೆಡ್ರೂಮ್ ನೋಡಿದ್ವಿ. ಈಗ ಇಂಡಿಟೈಲ್ಡಾಗಿ ಬೆಡ್ರೂಮ್ಸು ನೋಡೋಣ. ಮೊದಲು ಮಾಸ್ಟರ್ ಬೆಡ್ರೂಮ್ ನೋಡೋಣ. ಇದು ಮಾಸ್ಟರ್ ಬೆಡ್ರೂಮು. ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ವಾವ್, ಫಾಲ್ ಸೀಲಿಂಗ್ ನೋಡ್ರಿ, ವೆರೈಟಾಗಿ ಅದ್ದೂರಾಗಿದೆ ಕಣ್ರಿ, ರಿಚ್ ಆಗಿದೆ, ಸೂಪರ್ಬ್. ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ, ವಿಂಡೋ ಇದೆ, ವಾರ್ಡ್ರೋಬ್ ಇದೆ, ದೊಡ್ಡ ಸ್ಟ್ಯಾಂಡಿಂಗ್ ಮಿರರ್ ಇದೆ. ಬೆಡ್ರೂಮ್ ವಿಶಾಲವಾಗಿದೆ. ಕಿಂಗ್ ಸೈಜ್ ಕಾಟ್ ಇದೆ. ಕಿಂಗ್ ಸೈಜ್ ಕಾಟ್ ಇದ್ರೂ ಎಷ್ಟು ಜಾಗ ಇದೆ ನೋಡಿ ಸುತ್ತು. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಬಾ ಈ POP ಸೂಪರ್ ಆಗಿದೆ ಕಣ್ರಿ, ರಿಚ್ ಆಗಿ ಎದ್ದು ಕಾಣಿಸ್ತದೆ, ಸಖತ್ತಾಗಿದೆ ನೋಡಿ. ಕಿಂಗ್ ಸೈಜ್ ಕಾಟ್ ಇದ್ರೂ ಎಷ್ಟು ಜಾಗ ಇದೆ. ಬಾ ಸೂಪರ್. ಸ್ಟ್ಯಾಂಡಿಂಗ್ ಮಿರರು, ದೊಡ್ಡ ಸ್ಟ್ಯಾಂಡಿಂಗ್ ಮಿರರ್ ಇದು ನೋಡಿ. ವಾರ್ಡ್ರೋಬು. ಈ ಕಿಂಗ್ ಸೈಜ್ ಕಾಟಲ್ಲಿ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ಕಣ್ರಿ, ವೆರಿ ನೈಸ್. ವಾರ್ಡ್ರೋಬಲ್ಲಿ ಹೆಚ್ಚಾಯಿತು ಅಂದರೆ ಬಟ್ಟೆ ಅಲ್ಲೂ ಇಡ್ಬೋದು, ಎಲ್ಲಾದರೂ ಸ್ಟೋರ್ ಮಾಡ್ಕೋಬೋದು ನೋಡಿ. ವಾರ್ಡ್ರೋಬು ಒಳ್ಳೆ ಕ್ವಾಲಿಟಿ ವುಡ್ ಯೂಸ್ ಮಾಡಿದ್ದಾರೆ ಕಣ್ರಿ ವಾರ್ಡ್ರೋಬ್ಗೆಲ್ಲ, ವೆರಿ ನೈಸ್.
ಇನ್ಸೈಡ್ ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡ್ತಾರೆ, ಅದ್ರ ಬಗ್ಗೆ ಇವ್ರು ಯಾಕೆ ಹೋಗಬೇಡಿ, ಏನೋ ಹಿಂಗಿದೆ ಅಂದ್ಕೊಂಡು. ಇನ್ನು ಮೊನ್ನೆ ಅದು ಫಿಟ್ ಮಾಡಿದ್ದಾರೆ, ವಾಶ್ ಮಾಡಾದ್ಮೇಲೆ ಇಮಿಡಿಯೇಟ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಡ್ರಾಸ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಕ್ವಾಲಿಟಿ ಚೆನ್ನಾಗಿದೆ ಕಣ್ರಿ. ವಾರ್ಡ್ರೋಬ್ ಯೂಸ್ ಮಾಡಿರೋ ವುಡ್ಡು ಭಾಳ ಚೆನ್ನಾಗಿದೆ, ಅದ್ರ ಬಗ್ಗೆ ನೀವು ಡೌಟ್ ಪಡೋಕ್ಕೆ ಹೋಗ್ಬಿಡಿ. ನೋಡಿ ಸುತ್ತು ವಾಲ್ಗೆಲ್ಲ ಅಬ್ಸರ್ವ್ ಮಾಡಿ ವಾಲ್ಪೇಪರ್ ಹಾಕಿದ್ದಾರೆ, ಕಲರ್ಫುಲ್ಲಾಗಿದೆ ಬೆಡ್ರೂಮ್. ಇದು ಬಾಲ್ಕನಿ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿನೇ ಇದೆ ಕಣ್ರಿ. ಬಾಲ್ಕನಿಯಲ್ಲಿ POP ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಈ ಎಲಿವೇಷನಲ್ಲಿ ಟಫನ್ ಗ್ಲಾಸ್ ಇದೆ, ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವೆರಿ ನೈಸ್. ಬಾಲ್ಕನಿ ದೊಡ್ಡದಾಗಿದೆ ಕಣ್ರಿ. ಅಟ್ ಎ ಟೈಮ್ ಒಂದು 3 ಜನ ನಿಂತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು, ಅಷ್ಟು ಜಾಗ ಇದೆ. ಮತ್ತೊಮ್ಮೆ ಬೆಡ್ರೂಮ್ನ ಬಾಲ್ಕನಿ ಸೈಡಿಂದ ಅಬ್ಸರ್ವ್ ಮಾಡಿ. ನೋಡಿ ಸೂಪರಾಗಿದೆಯಲ್ಲ ಬೆಡ್ರೂಮು, ಎಕ್ಸಲೆಂಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇಷ್ಟು ಅಂದವಾಗಿದ್ದರೆ ಯಾರಿಗ್ರಿ ನಿದ್ದೆ ಬರಲ್ಲ ಇಂಥ ಮಾಸ್ಟರ್ ಬೆಡ್ರೂಮಲ್ಲಿ, ಎಲ್ಲರಿಗೂ ಬರುತ್ತೆ, ಇಷ್ಟಪಡ್ತಾರೆ. ಇದು ಸ್ಟ್ಯಾಂಡಿಂಗ್ ಮಿರರ್ ದೊಡ್ಡದಾಗಿದೆ, ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ನೈಸ್. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಡೋರು ಫ್ರೇಮು 2 WPC ಡೋರು, WPC ಫ್ರೇಮು, WPC ಡೋರು, ವಾಟರ್ ಪ್ರೂಫ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಗೀಸರ್ ಪಾಯಿಂಟ್ ಇದೆ, ಶವರ್ ಇದೆ, ಸೋಲಾರ್ ಪಾಯಿಂಟ್ ಇದೆ. ಅಟ್ಯಾಚ್ಡ್ ಟಾಯ್ಲೆಟು ದೊಡ್ಡದಾಗಿದೆ. ಕಮೋಡು ವೆಸ್ಟರ್ನ್ ಕಮೋಡು, ಹ್ಯಾಂಡ್ ವಾಶ್ ಬೇಷನ್ ಇದೆ. ಫಿಟ್ಟಿಂಗ್ಸು ಜಾಗ್ವಾರ್ ಫಿಟ್ಟಿಂಗ್ಸು. ಬಾಡಿಗೆ ಮನೆಗೆ ಜಾಗ್ವಾರ್ ಹಾಕ್ದಂಗೆ ನಾವು ಸ್ವಂತ ಮನೆಗೆ ಹಾಕ್ದಂಗೆ ಇರ್ತಾರೆ, ಹಾಕ್ತಾರೆ. ಇದೇನು ಅಟ್ಟ ಸಜ್ಜೆ ಕೊಟ್ಟಿದ್ದಾರೆ ನೋಡಿ, ಇಲ್ಲೂ ಸ್ಟೋರೇಜ್ ಪ್ರಾವಿಷನ್, ಸ್ಟೋರ್ ಮಾಡ್ಕೋಬೋದು. ಎಲ್ಲ ಮನೆಯಲ್ಲೂ ಅನ್ವಾಂಟೆಡ್ ಥಿಂಗ್ಸ್ ಅಂದರೆ ಯಾವಾಗಲೂ ಬೇಕು, ಅವು ಇರಲೇಬೇಕು ಮನೆ ಅಂಥವೆಲ್ಲ ಅಲ್ಲಿಡ್ಬೋದು. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಈ ಸುಂದರವಾದ ಮಾಸ್ಟರ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ನೋಡಿ ಈ ಮಾಸ್ಟರ್ ಬೆಡ್ರೂಮ್ ನಾನು ನೋಡ್ತಾ ಇದ್ದರೆ ಇನ್ನೂ ನೋಡ್ಬೇಕು ಅನಿಸ್ತದೆ. ನನಗೆ ಭಾಳ ಇಷ್ಟ ಆಯಿತು ಮಾಸ್ಟರ್ ಬೆಡ್ರೂಮ್. ಈವನ್ ಓನರ್ಗೂ ಹೇಳಿದೆ ಸಕ್ಕತ್ತಾಗಿದೆ ಸರ್ ಬೆಡ್ರೂಮ್ ಅಂತ. ಈಗ ಬೆಡ್ರೂಮ್ 2 ನೋಡೋಣ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಒಂದಿದೆ, ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ, AC ಪಾಯಿಂಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಅಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ AC ಪಾಯಿಂಟ್ ಇದೆಯಾ ಸರ್? ಇಲ್ಲೇ ಕೊಟ್ಟರೆ ಅಲ್ಲಿ ಕೊಟ್ಟಲ್ವ ಸರ್? ಇದೆ. ವಾರ್ಡ್ರೋಬ್ ಇದೆ, ಓಪನ್ ಡೋರ್ಸ್ ಕೊಟ್ಟಿರೋ ವಾರ್ಡ್ರೋಬ್ಗೆಲ್ಲ ಇಲ್ಲಿ ಟ್ರಿಪಲ್ ಕಟ್ ಆಗ್ಬೋದು ನೋಡಿ. ಓಕೆ, ಬೆಡ್ರೂಮ್ 2 ನೋಡಿದ್ವಿ. ಓಕೆ, ಒಂದು ಕೆಲಸ ಮಾಡೋಣ, ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ, ನೋಡ್ಕೊಂಡು ಹೋಗೋಣ. ಇನ್ನು ಮತ್ತೆ ಬರೋದು ಯಾಕೆ ಈ ಸೈಡ್? ಇದು ಕಾಮನ್ ಟಾಯ್ಲೆಟು, ಡೋರು ಫ್ರೇಮ್ 2 WPCನೇ. ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರ, ಅದು ಟಿಲ್ ರೂಫ್ವರೆಗೂ. ವಿಂಡೋ ಇದೆ, ಕಮೋಡು ವೆಸ್ಟರ್ನ್ ಕಮೋಡು, ಹ್ಯಾಂಡ್ ವಾಶ್ ಬೇಷನ್ ಇದೆ. ಕಾಮನ್ ಟಾಯ್ಲೆಟ್ ದೊಡ್ಡದಾಗಿದೆ ಕಣ್ರಿ, ವೆರಿ ನೈಸ್. ಗೀಸರ್ ಪಾಯಿಂಟ್ ಇದೆ, ಶವರ್ ಪಾಯಿಂಟ್ ಇದೆ, ಅಟ್ಟನೂ ಇದೆ. ಇಲ್ಲೂ ಒಳ್ಳೆ ಕೆಲಸ ಮಾಡಿದ್ರು ಹೋಗಿ. ಈ ರೀತಿ ಕೊಡೋದ್ರಿಂದ ಭಾಳ ಒಳ್ಳೆಯದು. ನಾವು ಇಂಡಿಯನ್ಸು ಅಷ್ಟು ಬೇಗ ಯಾವ ವಸ್ತು ನಾವು ಬೇಗ ಆಚೆ ಹಾಕಲ್ಲ, ಇರಲೇಬೇಕು ಅಂತೀವಿ. ಹಂಗಾಗಿ ಅಟ್ಟದಾಗಲಿ ಸ್ಟೋರ್ ಮಾಡ್ಕೋಬೋದು. ಇದು ಬೆಡ್ರೂಮ್ 3. ಓಹೋ, ಬೆಡ್ರೂಮ್ 3 ಸುಂದರವಾಗಿದೆ ಕಣ್ರಿ. ಬೆಡ್ರೂಮ್ 3ಅಲ್ಲಿ ಡಿಫ್ರೆಂಟಾಗಿ POP ಇದೆ. ಎಲ್ಲಿ ಮನೆಗಳು ನೋಡಿಲ್ಲ ಈ POP ಡಿಸೈನ್, ಚೆನ್ನಾಗಿದೆ. ಸುತ್ತು 2 ಸೈಡು ವಾಲ್ಗೆ 2 ಸೈಡ್ ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಟ್ರಿಪಲ್ ಕಟ್ ಆಗ್ಬೋದು, ಕ್ವೀನ್ ಸೈಜ್ ಕಟ್ ಆಗ್ಬೋದು ಕಣ್ರಿ. ಇಲ್ಲಿ ದೊಡ್ಡದಾಗಿದೆ, ಕ್ವೀನ್ ಸೈಜ್ ಕಟ್ ಆಗ್ಬೋದು. ಇದು ಕ್ವೀನ್ ಸೈಜ್ ಬೆಡ್ರೂಮ್. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡಿ, ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಡೌಟೇ ಇರಬಾರ್ದು ಮನೆ ತಗೊಂಬ, ಇಂಚಿಂಚನ್ನು ತೋರಿಸ್ತೀನಿ ನಾನು, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತೋರಿಸ್ತೀನಿ ಕಣ್ರಿ. ನೋಡಿದ್ರಲ್ಲ? ಎಸ್. ಓಕೆ, 3 ಮಾಸ್ಟರ್ ಬೆಡ್ರೂಮ್ ಅಂದರೆ 3 ಬೆಡ್ರೂಮ್ ನೋಡಿದ್ವಿ. ಮತ್ತೊಮ್ಮೆ ಈ ಸೈಡಿಂದ ಈ ಸುಂದರವಾದ ಹಾಲ್ನ ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ನೋಡ್ತಾ ಇದ್ರೆ ನೇತ್ರಾನಂದ ಆಗುತ್ತೆ ಈ ಹಾಲನ್ನು. ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ಅಟ್ರಾಕ್ಟಿವ್ ಆಗಿದೆ, ಸ್ಪೇಷಿಯಸ್ ಆಗಿದೆ ನೋಡಿ. ವಾಲ್ಪೇಪರ್ ಒಂದ್ಸಲ ಟಚ್ ಮಾಡೋಣ ಬನ್ನಿ, ನೋಡೋಣ ಹೆಂಗೈತಾ. ಚೆನ್ನಾಗಿದೆ, ಸೂಪರ್. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರಲ್ಲಿರುವಂಥ ಈ ಐಷಾರಾಮಿ ಓನರ್ ಮನೆ ಹೇಗಿದೆ? ಸಖತ್ತಾಗಿದೆ ಗೌಡ. ವಿಸಿಟ್ ಮಾಡಿ ಸರ್, ರಿಯಲಾಗಿ ಹೀಗೆ ಇರುತ್ತೆ, ಗ್ಯಾರಂಟಿ ಇಷ್ಟಪಡ್ತೀರ ನೀವು. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸೆಕೆಂಡ್ ಫ್ಲೋರಾಗೋ ಸ್ಟೆಪ್ಸು, ರೈಲಿಂಗ್ಸು ಎಲ್ಲ ಅಬ್ಸರ್ವ್ ಮಾಡಿ. ಸೇಮ್ ಗ್ರನೇಡ್ಸು SS ರೈಲಿಂಗೇ ಕಂಟಿನ್ಯೂ ಮಾಡಿದ್ದಾರೆ ನೋಡಿ. ಇಲ್ಲೂ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, ಒಂದು 1 BHK ಹೌಸು, 2 BHK ಹೌಸ್ ಇದೆ.
ಇದು ನೋಡಿ ಆ 2 BHK 1 BHK ಹೌಸ್ ಮುಂದೆ ಪ್ಯಾಸೇಜು. ಮೊದಲು 1 BHK ಹೌಸ್ ನೋಡೋಣ. ಇದು 1 BHK ಹೌಸ್ ಮೈನ್ ಡೋರು ಫೇಸಿಂಗ್ ನಾರ್ತು. ಈ ಡೋರು ಡಿಫ್ರೆಂಟಾಗಿದೆ ನೋಡಿ, ಎಲ್ಲೂ ನೋಡಿರಲ್ಲ ಆ ರೀತಿ ಡಿಫ್ರೆಂಟಾಗಿದೆ ಇದು. ಶೋಯಿಂಗ್ ಯು ಹಾಲ್ ಆಫ್ ದ 1 BHK ಹೌಸ್ ಇಂದ ಸೆಕೆಂಡ್ ಫ್ಲೋರ್. ಇದರಲ್ಲೂ ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಹಾಲು ಚೌಕಟ್ಟಾಗಿದೆ. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಕಿಚನ್ ಸ್ಲ್ಯಾಬ್ ಇದೆ, ಕ್ರಾಕರ್ ಯೂನಿಟು, ಸಿಂಕು ದೊಡ್ಡದಾಗಿದೆ ಕಣ್ರಿ, ನೈಸ್. ಲಾಫ್ಟ್ ಎಲ್ ಸೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಅದು ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆ ನೋಡಿ ಆಪೋಸಿಟು. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? 6,000 ಕೊಡ್ತಾರಾ? 6,000 ಆರಾಮಾಗಿ ಕೊಡ್ತಾರೆ. ಹೀಗಿದ್ರೆ ಯಾಕೆ ಕೊಡೋಲ್ಲ ಕಣ್ರಿ, ಚೆನ್ನಾಗಿದೆ, ಸೂಪರಾಗಿದೆ, ಕೊಡ್ತಾರೆ. ಇದು ಬೆಡ್ರೂಮಲ್ಲಿ ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಡಬಲ್ ಕಾಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ. ಈ ಸಿಂಗಲ್ ಬೆಡ್ರೂಮ್ ಮನೆಯವರು ಡಬಲ್ ಕಾಟೇ ಯೂಸ್ ಮಾಡೋದು, ಅದ್ರ ಬಗ್ಗೆ ನೀವು ಹೊಡಿಯೋಕ್ಕೆ ಹೋಗಬೇಡಿ. ಅದು ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್, ಅದು 12,000. ಇದು 6,000 ಎಷ್ಟಾಯಿತು? 18,000 ಆಯಿತು. ಇದು ಹ್ಯಾಂಡ್ ವಾಶ್ ಬೇಷನ್ ಇದೆ ನೋಡಿ ಅಮೂಲ್ಯಲ್ಲಿ. ಇದು ಟಾಯ್ಲೆಟು, ಡೋರು WPC ಡೋರು. ಕಮೋಡ್ ವೆಸ್ಟರ್ನ್ ಕಮೋಡು, ವಿಂಡೋ ಇದೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ಎಲ್ಲನೂ ಇದೆ ಕಣ್ರಿ. ನೈಸ್, ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಅಪ್ರಿಷಿಯೇಟ್ ಮಾಡಬೇಕು ಅವ್ರು. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಕ್ವಾಲಿಟಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಅವರು ನೋಡಿ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಈವನ್ ಟೆನೆಂಟ್ಸು ವೀಡಿಯೋ ನೋಡ್ತಿರ್ತೀರ, ನೀಟಾಗಿ ಅಬ್ಸರ್ವ್ ಮಾಡಿ. ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಳ್ಳಿ. ನೀವು ಅಲ್ಲೊಂದು ಸಲ ಬಂದ್ಬಿಟ್ಟು ಹೇಳಿದ್ರೆ, ನಮ್ಗೆ ಹೇಳಿದ್ರು ಓಕೆ, ನಾವು ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಲ್ಲಿ. ಇದು 2 BHK ಹೌಸ್, ಮೈನ್ ಡೋರು ಫೇಸಿಂಗ್ ನಾರ್ತು, ಫ್ರೇಮ್ ಡೋರ್ 2 ಸೇಮ್ ನೀಮ್ ವುಡ್ಡಲ್ಲಿ ಯೂಸ್ ಮಾಡಿದ್ದಾರೆ. ಆ ಡೋರ್ ಸಕ್ಕತ್ತಾಗಿದೆ ನೋಡಿ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇಂದ ಸೆಕೆಂಡ್ ಫ್ಲೋರ್. 2ನೇ ಫ್ಲೋರಲ್ಲಿರುವಂಥ 2 BHK ಹೌಸ್ ಹಾಲು. POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ದೊಡ್ಡದಾಗಿ ವಿಶಾಲವಾಗಿದೆ ಕಣ್ರಿ, ದೊಡ್ಡ TVನೇ ಫಿಟ್ ಮಾಡ್ಕೋಬೋದು. ಇದು ಪೂಜಾ ರೂಮು. ಮಾಡ್ಯುಲರ್ ಕಿಚನ್ನು, ವಿಂಡೋ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಕೆಲಸ ಚೆನ್ನಾಗಿದೆ ಕಣ್ರಿ, ಲಾಫ್ಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಹಾಲನ್ನು ಈ ಸೈಡಿಂದ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ, ದೊಡ್ಡ ವಿಂಡೋ ಇದೆ ನೋಡಿ. ಹಾಲು 2 BHK ಹೌಸ್ಗೆ ಎಷ್ಟು ಹಾಲ್ ಸ್ಪೇಷಿಯಸ್ ಆಗಿರಬೇಕೋ ಅಷ್ಟು ಇದೆ. ಈ ರೀತಿ ಇದ್ರೆ ಸಾಕು, ಟೆನೆಂಟ್ಸ್ ಇಮಿಡಿಯೇಟ್ಲಿ ಬುಕ್ ಮಾಡ್ತಾರೆ ಕಣ್ರಿ. ಭಾಳ ಅಚ್ಚುಕಟ್ಟಾಗಿದೆ, ಬ್ಯೂಟಿಫುಲ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ, ಮಾಡರ್ನ್ ಆಗಿದೆ 2 BHK ಹೌಸ್. ಹ್ಯಾಂಡ್ ವಾಶ್ ಬೇಷನ್ನು, ಡೈರೆಕ್ಟು ಟಾಯ್ಲೆಟು. ಈಗ ಬೆಡ್ರೂಮ್ಸ್ ನೋಡೋಣ ಬನ್ನಿ. ಇದು ಬೆಡ್ರೂಮ್ 1. ಇದರಲ್ಲಿ POP ಎಂಥದ್ದಲ್ಲಿ ಬೇಕಿಲ್ಲ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಹಾಕ್ಬೋದಾ, ಟ್ರಿಪಲ್ ಕಟ್ ಹಾಕ್ಬೋದು ಈ ಬೆಡ್ರೂಮಲ್ಲಿ. ವಾರ್ಡ್ರೋಬ್ ಮಾಡಿದ್ದಾರೆ, ಸೇಮ್ ಡಿಟೋ ಅನಿಸ್ತದೆ. ಗ್ರೌಂಡ್ ಫ್ಲೋರಲ್ಲಿ ಇದೆಯಾ ಅಲ್ಲ 2 BHK ಹೌಸು, ಸೇಮ್ ಡಿಟೋ, ಐ ಥಿಂಕ್ ಸೊ. ಅಲ್ಲ ನೋಡಿ ಅದೇ ಸೈಡು. ಅಲ್ಲಿ ಏನಂದರೆ ಅಟ್ಯಾಚ್ ಟಾಯ್ಲೆಟ್ ಇದೆ, ಇಲ್ಲಿ ಅಟ್ಯಾಚ್ಡ್ ಇಲ್ಲ ಅಷ್ಟೇ, ಇನ್ನೆಲ್ಲ ಸೇಮ್ ಟು ಸೇಮ್. ವಾರ್ಡ್ರೋಬ್ ಚೆಕ್ ಮಾಡ್ತಿದ್ವಿ ನೋಡಿರಿ. ಮತ್ತು ಟೆನೆಂಟ್ಸು, ಏನು ಸರ್ ನೀವು ವಾರ್ಡ್ರೋಬ್ ಬಾಡಿಗೆ ಮನೆಯಲ್ಲಿ ಚೆಕ್ ಮಾಡಲ್ಲ ಅಂತ ಫೋನ್ ಮಾಡಿ ನಾನು ಮತ್ತೆ ಕ್ಲಾಸ್ ತೊಗೊಂಡಿದ್ರು. ಹಾಗಾಗಿ ಆ ಭಯದಿಂದ ತೋರಿಸ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ರಿ. ಯಾಕಂದರೆ ಅವರು ಟೆನೆಂಟು ತೋರಿಸಿಲ್ಲ ಅಂದರೆ ಮತ್ತೆ ಅಲ್ಲಿ ಹೋಗಿ ಅವ್ರಿಗೆ ಇಷ್ಟ ಆಗಲಿಲ್ಲ ವಾರ್ಡ್ರೋಬ್ ಅಂದರೆ ಮತ್ತೆ ವಾಪಸ್ ಬಿಡ್ತಾರಂತವ್ರು. ಯಾಕಂದರೆ ಲಗೇಜ್ ಜಾಸ್ತಿ ಇರುತ್ತಲ್ಲ, ಬಟ್ಟೆ ಬರೀ ಆ ರೀಸನಿಂದ. ಆವತ್ತಿಂದನೂ ಇಬ್ಬರಿಗೂ ಯೂಸ್ ಆಗುತ್ತೆ, ಓನರ್ಗೂ ಯೂಸ್ ಆಗುತ್ತೆ, ಕ್ವಾಲಿಟಿ ಹೇಗಿದೆ, ಎಷ್ಟು ಸ್ಪೇಸ್ ಇದೆ ಅಂತ ಟೆನೆಂಟ್ಗೂ ಯೂಸ್ ಆಗುತ್ತೆ. ಇದು ಟಾಯ್ಲೆಟ್, ಕಾಮನ್ ಇದೆ, ಅಟ್ಯಾಚ್ಡ್ ಇದೆ, ವಿಂಡೋ ಇದೆ, ವಾಲ್ಗಿಲ್ಲ, ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಕಮೋಡು ವೆಸ್ಟರ್ನ್ ಕಮೋಡು, ಟಾಯ್ಲೆಟ್ ದೊಡ್ಡದಾಗಿದೆ ಕಣ್ರಿ, ಸೂಪರ್. ಫಿಟ್ಟಿಂಗ್ಸ್ ಎಲ್ಲ ಜಾಗ್ಬಾರೆ. ಟೆನೆಂಟ್ ಯಾರು ಬರ್ತಾರೋ ಅವರು ನೀವು ಲಕ್ಕಿ ಕಣ್ರಿ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 10 to 11. ಇದು ಬೆಡ್ರೂಮ್ 2. ಇದರಲ್ಲೂ ಫಾಲ್ ಸೀಲಿಂಗ್ ಇಲ್ಲ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಟ್ರಿಪಲ್ ಕಟ್ ಹಾಕ್ಬೋದು ಕಣ್ರಿ. ಈ ಬೆಡ್ರೂಮು ದೊಡ್ಡದಾಗೆ ಇದೆ, ನೈಸ್. ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ, ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸೇ ಕೊಟ್ಟಿದ್ದಾರೆ. ಒಂದು 10,000 to 11,000 ಬರ್ಬೋದು, 10,000 ಅಂತ ಇಟ್ಕೊಂಬನ. ಓಕೆ, ಟೋಟಲ್ ಅಲ್ಲಿ ಗ್ರೌಂಡ್ ಫ್ಲೋರ್ 12, 1 BHK ಹೌಸು 6,000, 18,000. ಈ 2 BHK ಹೌಸು 10,000 ಅಂತ ಇಟ್ಕೊಂಬಂದು 10,000, 18,000 ಪ್ಲಸ್ 10,000
ಹೌ ಮಚ್ 28,000. ಓನರ್ ಇತ್ಕೊಂಡು ಪ್ರತಿ ತಿಂಗಳು 28,000 ಗಳಿಸ್ಬೋದು. ಓನರ್ ಇತ್ಕೊಂಡು ಹೌ ಮಚ್ ಯು ಕ್ಯಾನ್ ಅರ್ನ್ 28K ಆ್ಯಸ್ ರೆಂಟಲ್ ಇನ್ಕಮ್ ಬೈ ಸ್ಟೇಯಿಂಗ್ ಇನ್ ಫಸ್ಟ್ ಫ್ಲೋರ್. ಈಗ ಫುಲ್ ಟಾಪ್ ಹೋಗ್ತಿದ್ದೀವಿ, ಅಲ್ಲೂ ಫುಲ್ ಟಾಪಲ್ಲಿ ಸಿಂಟ್ಯಾಕ್ಸ್ ರೂಮು ಎಲ್ಲ ತೋರಿಸಿನ ಸುತ್ತು ಅಬ್ಸರ್ವ್ ಮಾಡ್ತಾ ಹೋಗಿ. ಪ್ರೈಸ್ ಹೇಳ್ತೀನಿ, 1,59 lakh, 1,59,00,000, ಸ್ಲೈಟ್ಲಿ ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಮೆಡಿಕಲ್ ಕಾಲೇಜ್, ಹೆಸರುಘಟ್ಟ ಮೇನ್ ರೋಡ್, ಬಗಲಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಹೈಲೈಟ್ಸ್ ಅಂತೀರಾ, ಯೂರೋ ಇಂಟರ್ನ್ಯಾಷನಲ್ ಸ್ಕೂಲು ಭಾಳ ಹತ್ರ ಕಣ್ರಿ, ಜಸ್ಟ್ ಒಂದು 800 ಮೀಟರ್ಸು. ಡೆಲ್ಲಿ ಪಬ್ಲಿಕ್ ಸ್ಕೂಲ್ 2.5 ಕಿಲೋಮೀಟರ್ಸು. ಸಪ್ತಗಿರಿ ಹಾಸ್ಪಿಟಲ್ಲು 2 ಕಿಲೋಮೀಟರ್ಸು. ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ನು 1 ಕಿಲೋಮೀಟರು. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜಸ್ಟ್ 2 ಕಿಲೋಮೀಟರ್ಸ್. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ, ಖುದ್ದಾಗಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.